ಅವಳ ಅಜ್ಜಿ ಫೋನ್ ಕಟ್ ಮಾಡ್ತಾ ಇದ್ದಾಳೆ. ಯಾಕೆ ಕಾಲ್ ಪಿಕ್ ಮಾಡಿಲ್ಲ? ಆಫೀಸ್ ಮೀಟಿಂಗ್ ಅಲ್ಲಿದ್ದೆ, ಅದಕ್ಕೆ ಪಿಕ್ ಮಾಡಕ್ ಆಗಿಲ್ಲ. 5:30 ಕಾಲ್ ಮಾಡ್ತಾ ಇದ್ದೀನಿ. ಅಟ್ಲೀಸ್ಟ್ ಒಂದು ಮೆಸೇಜ್ ಹಾಕ್ಬೋದಲ್ವಾ ಮೀಟಿಂಗ್ ಅಲ್ಲಿ ಇದೀನಿ ಅಂತ. ವರುಣ್ ಪ್ಲೀಸ್ ಸ್ಟಾಪ್ ಇಟ್. ನಾನ್ ಫೋನ್ ಪಿಕ್ ಮಾಡಿಲ್ಲ ಅವ್ರ ಕಟ್ ಮಾಡ್ತಾ ಇದ್ದೀನಿ ಅಂದ್ರೆ ನೀನ್ ಅರ್ಥ ಮಾಡ್ಕೋಬೇಕು ನಾನ್ ಏನೋ ಇಂಪಾರ್ಟೆಂಟ್ ಕೆಲ್ಸದಲ್ಲಿ ಇದೀನಿ ಅಂತ. ಓಹ್, ನೀನ್ ಕಾಲ್ ಪಿಕ್ ಮಾಡಿಲ್ದೇ ಇರೋದು ನಂದೇ ತಪ್ಪು. ಯಾಕೆಂದ್ರೆ ನೀನ್ ಬ್ಯುಸಿ ಆಗಿರೋದು ನಾನು ಅರ್ಥ ಮಾಡ್ಕೊಂಡಿಲ್ಲ ಅಲ್ವೋ ದಿವ್ಯಾ? ವರುಣ್, ಟುಡೇ ಇಟ್ಸ್ ಅವರ್ 6th anniversary. ಇವತ್ತು ಜಗಳ ಬೇಕಾ? ಸರಿ, ಅಟ್ಲೀಸ್ಟ್ ಇವತ್ತಾದ್ರೂ ಮೀಟ್ ಆಗ್ತೀಯಾ? ಲೊಕೇಶನ್ ವಾಟ್ಸಪ್ ಮಾಡು, ನಾನು ಬರ್ತೀನಿ. ಸರಿ. ಸರಿ ವರುಣ್, 12:30 ಆಯ್ತು. ನಾನು ತುಂಬಾ ಟಯರ್ಡ್ ಆಗಿದ್ದೀನಿ, ಇವಾಗ ಮಲಗ್ತೀನಿ. I'm so lucky to have you in my life, Varun. ಲೈಫ್ ಲಾಂಗ್ ನಿನ್ನ ಜೊತೆನೇ ಇರಬೇಕನ್ನೋದೇ ನನ್ನ ಆಸೆ. ನಿನ್ನ ಬಿಟ್ಟು ಒಂದು ನಿಮಿಷನೂ ನಂಗೆ ಇರೋಕ್ಕಾಗಲ್ಲ, ಗೊತ್ತಾ ಗೊತ್ತಾ ಗೊತ್ತಾ? ಸಾರಿ ಸ್ವಲ್ಪ ಲೇಟ್ ಆಯ್ತು. ಏನೋ ನೀನ್ ಸಾರಿ ಕೇಳ್ತಾ ಇದೀಯಾ? ಓಕೆ, ಏನಾದ್ರೂ ಆರ್ಡರ್ ಮಾಡ್ಲಾ? 2 ಕಾಫಿ ಆರ್ಡರ್ ಮಾಡು. ನಂದೊಂದು ರಿಕ್ವೆಸ್ಟ್ ಇದೆ. ನನಗ್ ಬೇಡ, ನಾನೀಗಷ್ಟೇ ಕಾಫಿ ಕುಡ್ದೆ. ಹೇಳಿದ್ ಮಾಡು. ಓಕೆ. ಚೋಟು, 2 ಕಾಫಿ ಅನ್ನೋ ಆರ್ಡರ್ ಆಯ್ತು. ನಿನ್ನೊಂದು ರಿಕ್ವೆಸ್ಟ್ ಬಾಕಿ ಇದೆ. ನಾಳೆ ನಾನು ಅಜ್ಜಿ ಮನೆಗೆ ಹೋಗ್ತಾ ಇದ್ದೀನಿ. ಅಜ್ಜಿ ಮನೆಗ? ಆರಾಮಾಗಿ ಹೋಗ್ಬಾ. ಹೌದು, ಏನ್ ವಿಷಯ? ಮೆಂಟಲ್ ತಲೆ ಇದೆಯಾ ನಿಂಗೆ? ನಾನು ನಿನ್ನ ಪಿಕ್ ಮಾಡ್ತೀನಿ ಅಂದೆ ಅಲ್ವಾ? ಯಾಕಷ್ಟು ಅರ್ಜೆಂಟ್ ನಿಂಗೆ? Rahul, this is Varun, my friend. Varun, this is Rahul. Hey bro, what's up? Hey bro. Okay. Babe. Wow. ಬಾಂಬಾ ಕಾಣಿಸ್ತಾ ಇದೆಯಲ್ಲ ಬೇಬ್. ಇದೇ ತರ ಆಫೀಸಿಗೆ ಬರಕ್ಕೆ ಏನ್ ರೋಗ ನಿಂಗೆ? ಈ ತರ ಬಂದ್ರೆ ಪಕ್ಕ ಎಲ್ಲರೂ ಫ್ಲಾಟ್ ಆಗ್ಬಿಡ್ತಾರೆ. ನಾನ್ ನೋಡು ಅವಾಗಿಂದ ನಿನ್ನ ನೋಡ್ತಾನೆ ಇದ್ದೀನಿ. ಪಾ, ಏನ್ ಸಖತ್ತಾಗಿ ಕಾಣಿಸ್ತಾ ಇದೆಯಾ ಬೇಬ್. ನಜ್ಜಿ, ನಾನಂತೂ ಫಿದಾ ಆಗ್ಬಿಟ್ಟಿದ್ದೀನಿ. ಇದೇ ತರ ಇನ್ನು 2-3 ಸರಿ ನೋಡಿದ್ರೆ ಪಕ್ಕ ನಾನೇ ಪ್ರಪೋಸ್ ಮಾಡ್ಬಿಡ್ತೀನಿ. ಆಫೀಸಲ್ಲಿ ಆ ಭರತ್ ನಿನ್ನ ಈ ತರ ನೋಡಿದ್ರೆ ಪಕ್ಕ ನೀನ್ ಹಿಂದೆ ಬೀಳ್ತಾನೆ ನೋಡು. ಬೇಬ್ ಎಲ್ ಕಳ್ದೋಗಿದ್ಯಾ? ನಾಳಿದ್ ಹೋಗ್ತಾ ಇರೋ ಟ್ರಿಪ್ಗೆ ನೀನ್ ಬರ್ತಾ ಇದೆಯಾ ಅಲ್ವಾ? ನಾಳೆ ನಾನು ಅಜ್ಜಿ ಮನೆಗೆ ಹೋಗ್ತಾ ಇದ್ದೀನಿ. ನಿಜ ಬೇಬ್, ನೀನ್ ಬಂದಿಲ್ಲ ಅಂದ್ರೆ ನಾನು ಹೋಗಲ್ಲ. ಟ್ರಿಪ್ಪಾ? ಯಾವ ಟ್ರಿಪ್ಪು? ಐ ಯು ಸೀರಿಯಸ್ ಬೇಬ್? ನಿನ್ನೆ ರಾತ್ರಿ 3:30ವರೆಗೂ ಇದೇ ಅಲ್ವಾ ಮಾತಾಡಿದ್ದು? ಬ್ರೋ, ನಿನ್ನೆ ನೈಟ್ 3:30ವರೆಗೂ ಇದೇ ಬ್ರೋ ಡಿಸ್ಕಸ್ ಮಾಡಿದ್ದು. ಇವಾಗ ನೋಡಿ ಹೆಂಗ್ ಚೇಂಜ್ ಮಾಡ್ತಾ ಹೇಳ. 12:30 ಆಯ್ತು. ಥ್ಯಾಂಕ್ ಯು. ನಾನು ತುಂಬಾ ಟಯರ್ಡ್ ಆಗಿದ್ದೀನಿ, ಇವಾಗ ಮಲಗ್ತೀನಿ. ಹೌದು, ನೆನ್ನೆ ನಾವು ಪಬ್ಬಲ್ಲಿದ್ದಾಗ ಯಾರೋ ಬ್ಯಾಕ್ ಟು ಬ್ಯಾಕ್ ಕಾಲ್ ಮಾಡ್ತಾನೆ ಇದ್ದ ಅಲ್ವಾ? ನೀನೇನ್ ಟೆನ್ಷನ್ ತಗೊಂಬೇಡ ಬೇಬ್, ನಾನಿದ್ದೀನಲ್ವಾ, ನಾನು ನೋಡ್ಕೊಂತೀನಿ. ಏಯ್, ಕೈ ತೆಗ್ಯೋ. ವರುಣ್, ಕೈ ತೆಗ್ಯೋ ನೀನ್. ವರುಣ್, ಬಿಹೇವ್ ಅಂತ ನೀನ್ ನನ್ಗೆ ಹೇಳ್ತಾ ಇದ್ಯಾ? ರಾಹುಲ್. ವರುಣ್, ಐ ಕ್ಯಾನ್ ಎಕ್ಸ್ಪ್ಲೇನ್. ಎಕ್ಸ್ಪ್ಲೈನಾ? ಏನಂತ ಎಕ್ಸ್ಪ್ಲೈನ್ ಮಾಡ್ತೀಯ ದಿವ್ಯಾ? ಮೀಟಿಂಗ್ ಇದ್ದಿದ್ದು ಆಫೀಸಲ್ಲೆಲ್ಲ ಪಬ್ಬಲ್ಲಿ ಅಂತ ಎಕ್ಸ್ಪ್ಲೈನ್ ಮಾಡ್ತೀಯಾ, ಅಥವಾ ಔಟಿಂಗ್ ನಿಮ್ಮ ಅಜ್ಜಿ ಮನೆಗೆ ಹೋಗ್ತಾ ಇದೀರಿ ಅಂತ ಎಕ್ಸ್ಪ್ಲೈನ್ ಮಾಡ್ತೀಯಾ? ಏನಂತ ಎಕ್ಸ್ಪ್ಲೈನ್ ಮಾಡ್ತೀಯ ದಿವ್ಯಾ? ನಾನು ನಿನಗೆ ಹೇಳೋಣ ಅನ್ಕೊಂಡೆ ವರುಣ್. ನೀನ್ ಹೇಳೋಣ ಅನ್ಕೊಂಡ್ರೆ ಹೇಳ್ದಂಗಲ್ಲ ದಿವ್ಯಾ, ನೀನ್ ಬಂದು ಹೇಳಿದ್ರೇನೆ ನನ್ಗೆ ಹೇಳ್ದಂಗೆ. ನಾನು ಹೇಳಿದ್ರು ನೀನ್ ರಿಸ್ಟ್ರಿಕ್ಟ್ ಮಾಡ್ತಿದ್ದೆ ವರುಣ್. ಒಂದ್ಸರಿ ಹೇಳ್ ನೋಡ್ಬೇಕಿತ್ತು ದಿವ್ಯಾ, ಅವಾಗ ತಾನೇ ಗೊತ್ತಾಗುತ್ತೆ. ಇಫ್ ಅಟ್ ಆಲ್ ನಿಮಗೆ ರಿಸ್ಟ್ರಿಕ್ಟ್ ಮಾಡಿದ್ರು ಅದರಿಂದ ನಿಮ್ಗೇನು ಪ್ರಾಬ್ಲಮ್ ಆಗಬಾರ್ದು ಅಂತ ಅಷ್ಟೇ. ಅದು ಬಿಟ್ಟು ನಿಮ್ಮ ಹ್ಯಾಪಿನೆಸ್ನ ಕಿತ್ಕೊಂಡು ನಮ್ಮ ಈಗೋ ಸ್ಯಾಟಿಸ್ಫ್ಯಾಕ್ಷನ್ ಮಾಡ್ಕೋಬೇಕು ಅಂತ ಅಲ್ಲ. ದಿವ್ಯಾ, ವಾಟ್ಸ್ ಹ್ಯಾಪನಿಂಗ್? ಏನ್ ನಡೀತಾ ಇದೆ ಇಲ್ಲಿ? ರಾಹುಲ್, ಐ ಕ್ಯಾನ್ ಎಕ್ಸ್ಪ್ಲೇನ್, ಪ್ಲೀಸ್ ಇರು. ನೀನು ಅವಳಿಂದ ದೂರ ಇರು. ವರುಣ್, ಹಿ ಇಸ್ ಮೈ ಫ್ರೆಂಡ್. ಅವನಿಗೆ ಏನಾದ್ರೂ ಹೇಳಿದ್ರೆ ಐ ಆಮ್ ಗೋನಾ ಸ್ಲಾಪ್ ಯು. ಸ್ಲಾಪ್ ಮೀ? ಇವನ್ಗೋಸ್ಕರ ನೀನ್ ನನಗ್ ಸ್ಲಾಪ್ ಮಾಡ್ತೀಯಾ? ವಾಹ್,
ಅವನು ನಿಂಗೆ ಎಲ್ಲೆಲ್ಲೋ ಮುಟ್ತಾ ಇದ್ದಾನೆ, ಅದು ನಿನಗೆ ಓಕೆ. ನಾನು ನಿಂಗೆ ಕ್ವಶನ್ ಮಾಡಿದ್ರೆ ಯುಲ್ ಸ್ಲ್ಯಾಪ್ ಮೀ. ವಾಹ್, ಹೌದು, ಅವ್ನಿಗೆ ಬರೀ ಫ್ರೆಂಡನ ಅಥವಾ ಫ್ರೆಂಡ್ಸ್ ವಿತ್ ಬೆನಿಫಿಟ್ ಸ್ಕೀಮ್ ಏನಾದರೂ? ವರುಣ್, ಲಿಮಿಟ್ ಕ್ರಾಸ್ ಮಾಡ್ತಿದ್ಯಾ. ರಾಹುಲ್ಗೆ ನಾವ್ ರಿಲೇಶನ್ಶಿಪ್ ಅಲ್ಲಿ ಇರೋದ್ ಗೊತ್ತಿಲ್ಲ, ಓ ಶಿಟ್. ಅದಕ್ಕೆ ಕ್ಯಾಶುಯಲ್ ಆಗಿ ಮುಟ್ಟ. ಓಹೋ, ಪ್ರೈವೇಟ್ ರಿಲೇಶನ್ಶಿಪ್ಪು. ನೀನ್ ಫಸ್ಟ್ ಬಂದು ನಾವಿಬ್ರು ರಿಲೇಶನ್ಶಿಪ್ ಅಲ್ಲಿ ಇರೋದು ಯಾರಿಗೂ ಹೇಳ್ಬಾರ್ದು ಅಂದಾಗ ನಾನೇನೋ ನಮಗ್ ದೃಷ್ಟಿ ಆಗ್ಬಿಡುತ್ತೆ, ಕೆಡ್ದಾಗ್ಬಿಡುತ್ತೆ ಅನ್ಕೊಂಡೆ. ಆದ್ರೆ ಇವಾಗ ಅರ್ಥ ಆಯ್ತು, ಪ್ರೈವೇಟ್ ರಿಲೇಶನ್ ಅಂದ್ರೆ ನನ್ನ ಮಾತ್ರ ಪ್ರೈವೇಟ್ ಆಗಿಟ್ಟು ನೀನು ಪಬ್ಲಿಕ್ ಆಗಿ ಎಲ್ಲರಿಗೂ ಅವೈಲೇಬಲ್ ಇದೆಯಾ ಅಲ್ವಾ? ಯಾಕೆ ಹೇಳು? ಯಾಕೆಂದ್ರೆ ನೀನೊಬ್ಬನ ಆಲ್ರೆಡಿ ಇಷ್ಟಪಡ್ತಾ ಇದೆ ಅಂತ ಗೊತ್ತಾದ್ರೆ ನಿನಗ್ ಸಿಗೋ ಅಟೆನ್ಷನು ಕಮ್ಮಿ ಆಗ್ಬಿಡುತ್ತೆ ಅಲ್ವಾ ದಿವ್ಯಾ? ವರುಣ್, ಸ್ಟಾಪ್ ಇಟ್. ಬಾಯ್ಗ್ ಬಂದಿದ್ದೆಲ್ಲ ಮಾತಾಡ್ಬೇಡ. ಸ್ಟಾಪ್ ಇಟ್. ನಿಜ ಹೇಳಿದ್ರೆ ಎಲ್ಲೆಲ್ಲ ಉರಿಯುತ್ತಲ್ವಾ? ಲಿಸನ್, ಇಫ್ ಅಟ್ ಆಲ್ ಯಾರಾದ್ರೂ ಪ್ರೈವೇಟ್ ರಿಲೇಶನ್ಶಿಪ್ ಅಂದ್ರೆ ಯಾರು ನಂಬಕ್ ಹೋಗ್ಬೇಡಿ, ಇದೆಲ್ಲ ದೊಡ್ಡ ಸ್ಕ್ಯಾಮು. ವರುಣ್, ಏನಾಗಿದೆ ನಿಂಗೆ? ಯಾಕ್ ಸೈಕೋ ತರ ಆಡ್ತಿದ್ಯಾ? ನಿಮ್ಮಂತವ್ರನ್ನೆಲ್ಲ ನಮ್ ತಲೆ ಮೇಲೆ ಕೂರ್ಸ್ಕೊಂತೀವಲ್ಲ, ನಾವ್ ಸೈಕೋಗಳೇ. ಬ್ರೋ, ನೈಟ್ 3:30ವರೆಗೂ ಇದೇ ಬ್ರೋ ಡಿಸ್ಕಸ್ ಮಾಡಿದ್ದು. ನೀನ್ ಫೋನ್ ಕೊಡು. ವರುಣ್, ನೀನ್ ಫೋನ್ ಕೊಡೆ. ಅಬ್ಬಾ ಬೇಬಿ, ಚಿನ್ನಿ ಎಲ್ಲ ಶೇರ್ ಮಾಡ್ಬಿಟ್ಟಿದ್ಯಾ ಅಲ್ವಾ? ಹೇಳಿದ್ರೆ ಏನಾಯ್ತು ವರುಣ್? ನಾನ್ ಜಸ್ಟ್ ಕ್ಯಾಶುಯಲ್ ಆಗಿ ಶೇರ್ ಮಾಡಿದ್ದೀನಿ ಅಷ್ಟೇ. ದಿವ್ಯಾ, ನೀನ್ ಕ್ಯಾಶುಯಲ್ ಆಗೇ ಶೇರ್ ಮಾಡಿದ್ಯಾ, ಆದ್ರೆ ಆಪೋಸಿಟ್ ಇಂದ ಬಂದಿರೋ ರಿಯಾಕ್ಷನ್ ಕ್ಯಾಶುಯಲ್ ಆಗಿ ಇಲ್ಲ ದಿವ್ಯಾ. ಅವನ್ ಬಗ್ಗೆ ನಿನಗ್ ಗೊತ್ತಿಲ್ಲ, ಅವನ ಆತರ ಅಲ್ಲ ವರುಣ್. ಅವನ್ ಬಗ್ಗೆ ನನಗ್ ಗೊತ್ತಿಲ್ಲ, ಆದ್ರೆ ಹುಡುಗರ ಬಗ್ಗೆ ನನಗ್ ಚೆನ್ನಾಗ್ ಗೊತ್ತು. ಅವನು ಹುಡುಗಾನೆ ತಾನೆ? ವರುಣ್, ಸ್ವಲ್ಪ ಮೆಚೂರ್ ಆಗಿ ಯೋಚನೆ ಮಾಡು. ಚೈಲ್ಡ್ ತರ ಆಡದ್ ಬಿಡು. ನಮ್ ಹುಡುಗಿಗೆ ಯಾವನ ಬಂದು ಬೇಬಿ ಚಿನ್ನಿ ಐ ಲವ್ ಯು ಅಂದ್ರೆ ಅದನ್ನ ಕೇಳಿಸ್ಕೊಂಡ್ ಸುಮ್ನೆ ಇರೋ ಮೆಚುರಿಟಿ ನನಗ್ ಬೇಡ. ಆ ಫೋನ್ ಕೊಡು ಬ್ರೋ, ಅದು ನಮ್ಮ ಪರ್ಸನಲ್ ಚಾಟ್. ವರುಣ್, ಸಾರಿ ರಾಹುಲ್. ರಾಹುಲ್, ಐ ಆಮ್ ಸೋ ಸಾರಿ. ಹಿಂಗಾಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ರಾಹುಲ್, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಲೇಟ್ ಆಯ್ತಾ? ಇಟ್ಸ್ ಫೈನ್. ವರುಣ್, ದಿಸ್ ಇಸ್ ನಾಟ್ ಹ್ಯಾಪನಿಂಗ್. ಲೆಟ್ಸ್ ಬ್ರೇಕ್ ಅಪ್. ಲೈಫ್ ಲಾಂಗ್ ನಿನ್ ಜೊತೆನೇ ಇರ್ಬೇಕನ್ನೋದೇ ನನ್ನ ಆಸೆ. ನಿನ್ನ ಬಿಟ್ಟು 1 ನಿಮಿಷನೂ ನಂಗೆ ಇರೋಕ್ಕಾಗಲ್ಲ, ಗೊತ್ತಾ? ಇನ್ ಜೀವನ ಪೂರ್ತಿ ನಾವಿಬ್ರೆ. ಬೇರೆಯವ್ರಿಗೋಸ್ಕರ ನಿನ್ನ ನಾನು ಯಾವತ್ತೂ ಬಿಟ್ಕೊಡಲ್ಲ. ಎಲ್ಲ ಮುಗ್ದೋಯ್ತಲ್ಲ ಮಗ. ಮುಗಿಬೇಕು ಅಂತಾನೆ ಅಲ್ವಾ ಇದೆಲ್ಲ ಮಾಡಿದ್ದು. Hey bro, what's up? Okay. ಮಗ, ಈ ವಿಷಯ ಅವಳಿಗೆ ಗೊತ್ತಾದ್ರೆ